ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ನಿನ್ನೆ ಸಂಚಿಕೆಯಲ್ಲಿ ಓದೋ ಹುಡುಗರು ಯಾಕೆ ಓದೋದಿಲ್ಲ ಮತ್ತು ಇನ್ನೇನು ಮಾಡ್ತಾರೆ, ಸ್ಕೂಲ್ಗೆ ಹೋಗ್ತೀನಿ ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಬಾರು, ರೆಸ್ಟೋರೆಂಟು, ಸಿನಿಮಾ, ಪಾರ್ಕು, ಟ್ರಿಪ್ಪು ಇನ್ನೆಲ್ಲ ಹೋಗಿ ಕಾಲ ಕಳೆದು ಸ್ಕೂಲ್ಗೆ ಹೋಗಿದ್ದೆ ಕಾಲೇಜ್ಗೆ ಹೋಗಿದ್ದೆ ರಾತ್ರಿ ಮನೆಗೆ ಬರ್ತಾರೆ. ಆಮೇಲೆ ಗೊತ್ತಾಗುತ್ತೆ ವರ್ಷಾಂಗಟ್ಲೆ ತಿಂಗಾಗಟ್ಲೆ ಅವ್ರು ಕಾಲೇಜ್ಗೆ ಹೋಗಿಲ್ಲ ಸ್ಕೂಲ್ಗೆ ಹೋಗಿಲ್ಲ ಅಂತ ನೋಡಿದಾಗ ಅವರು ದುಷ್ಟಚಟಗಳಿಗೆ ಇಲ್ಲ ದುಷ್ಟರ ಸಹವಾಸದಲ್ಲಿ ಏನೋ ಆಗಿ ಅವ್ರ ವಿದ್ಯಾಭ್ಯಾಸ ನಿಂತೋಗುತ್ತೆ. ಈ ಥರ ದೋಷ ಏನಕ್ಕೆ ಬಂತು, ಹಾಗಾದರೆ ಪರಿಹಾರ ಏನು ಮಾಡ್ಕೋಬೇಕು ಈ ಥರ ಅನ್ನೋ ಒಂದು ಸಮಸ್ಯೆಗೆ ನಿನ್ನೆ ಸಂಚಿಕೆಯಲ್ಲಿ ಹೇಳ್ಕೊಂಡಿದ್ದೆ. ಇವತ್ತು ಭಾಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟದ್ದೇ ಒಂದು ಸಬ್ಜೆಕ್ಟ್ ತೊಗೊಂಡ್ಬಂದಿದ್ದೀನಿ. ಏನಪ್ಪ ಅಂತಂದರೆ, ನನಗೆ ಮಗನಿಗೆ ಓದ್ಸೋಕ್ಕೆ ಆಸೆ, ನನ್ನ ಹತ್ರ ದುಡ್ಡಿಲ್ಲ, ಓದ್ಸೋಕ್ಕೆ ಅಂತ ಹೋಗ್ತೀನಿ, ಮಗನೂ ಚೆನ್ನಾಗಿ ಓದಲ್ಲ, ಸಾಲ ಮಾಡಾರು ತಂದು ನಾನು ಫೀಸ್ ಕಟ್ತೀನಿ, ಡೊನೇಷನ್ ಕಟ್ತೀನಿ. ನನ್ನ ಮಗ ವಿದ್ಯಾವಂತ ಆಗಲಿ, ನನ್ನ ಮಗಳು ಒಳ್ಳೆ ವಿದ್ಯಾವಂತಲ ಆಗಬೇಕು ಅನ್ನೋದು ಸರ್ವೇ ಸಾಮಾನ್ಯ ತಂದೆ ತಾಯಿಗಳ ಆಸ್ತಿ. ತಂದೆ ತಾಯಿಗಳ ಆಸೆ ಸರಿ, ಅವರಲ್ಲೂ ಹಣ ಕೊರತೆ, ಏನೋ ಸಾಲ ಮಾಡಿ ತಂದು ಫೀಸ್ ಕಟ್ಟಿದ್ರು ಹುಡುಗ ಅಥವಾ ಹುಡುಗಿ ಸರಿಯಾಗಿ ಓದ್ತಿಲ್ಲ. ನಿನ್ನೆ ಸಂಚಿಕೆಯಲ್ಲಿ ಸ್ಕೂಲ್ಗೆ ಹೋಗ್ತೀನಿ ಅಂತೇಳಿ ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಾರು, ರೆಸ್ಟೋರೆಂಟು, ಡ್ರಗ್ಸು, ಸ್ಮೋಕು, ಡ್ರಿಂಕ್ಸ್ ಮಾಡಿಕೊಂಡು ಎಲ್ಲೆಲ್ಲೋ ಕಾಲ ಕಳೆದ್ಬಿಟ್ಟು ವಿದ್ಯಾಭ್ಯಾಸ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ಇವ್ರು ಯಾವುದೇ ಕೆಟ್ಟ ಚಟಕ್ಕೆ ಹೋಗ್ತಿಲ್ಲ, ಆದರೆ ಓದಿದ್ದು ಅರ್ಥ ಆಗ್ತಿಲ್ಲ, ಅದಕ್ಕೆ ಓದ್ತಾ ಇಲ್ಲ. ಹೆಂಗೋ ದಬಾಯಿಸ್ಕೊಂಡು SSLC ಪಾಸಾದ, ಹೆಂಗೋ ಮಾಡಿ SSLC ಪಾಸಾಗಿಬಿಟ್ಲು, ಪಿ ಯು ಸಿಗೆ ಬರ್ತಾರೆ, ಪಿ ಯು ಸಿಲೂ ಕಷ್ಟ ಅವ್ರಿಗೆ, ಓದೋದಲ್ಲಿ ತುಂಬ ತೊಂದರೆ ಆಗ್ತಿದೆ. ಅದು ಆರೋಗ್ಯ ದೃಷ್ಟಿ ಇರ್ಬೋದು. ನನ್ನ ಮಗನಿಗೆ ಅಸ್ತಮ ಇದೆ, ಎಕ್ಸಾಮ್ ಟೈಮಲ್ಲೇ ಅಸ್ತಮ ಜಾಸ್ತಿ ಆಗುತ್ತೆ ಅಂದ. ಅಲ್ಲಿಗೆ ಅವನಿಗೆ ಎಕ್ಸಾಮ್ ಬರೆಯೋಕ್ಕೆ ಏನು ಕಾರಣ, ಬರೆಯೋಕ್ಕಾಗ್ತಿಲ್ಲ, ಅವನು ಎಕ್ಸಾಮ್ಗೆ ಹೋಗೋಕ್ಕಾಗ್ತಿಲ್ಲ. ಏನು ಕಾರಣ? ಅಸ್ತಮ ರೋಗ. ಅದೊಂದು ವಿಘ್ನ ಅವನಿಗೆ. ನನ್ನ ಮಗಳು ಇನ್ನೇನು ಎಕ್ಸಾಮ್ ನಾಳೆ ಶುರುವಾಗಬೇಕು ಅಂದ ತಕ್ಷಣವೇ ಅವಳಿಗೆ ಒಂದು ತೊಂದರೆ ಆಯಿತು. ಏನು ತೊಂದರೆ? ರೋಗ ಬಂತು, ಇಲ್ಲ ಬಿದ್ದೇನೋ ತೊಂದರೆ ಮಾಡ್ಕೊಂಡ್ಲು, ಏನೋ ಒಂದು ಸಮಸ್ಯೆ ಆಯಿತು, ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾ ಇಲ್ಲ. ಇದಕ್ಕಿದ್ದಾಗೆ ಎಕ್ಸಾಮ್ಗೆ ಹೋಗಬೇಕು ಅಂತ ಹೊರಟಿದ್ದಾರೆ. 9 ಗಂಟೆಗೆ ಎಕ್ಸಾಮು, 12 ಗಂಟೆಗೆ ಎಕ್ಸಾಮ್ ಮುಗಿದೋಗುತ್ತೆ. ಕೂತ್ಕೊಂಡು ಎಕ್ಸಾಮಿನೇಷನ್ ಹಾಲಲ್ಲಿದ್ದಾನೆ, ಕ್ವಶನ್ ಪೇಪರ್ ಕೊಟ್ಟರು. ನೋಡಿದಾಗ ಅವನಿಗೆ ಗಾಬರಿ ಆಯಿತು, ನಾವು ಓದಿದ್ದು ಯಾವುದೂ ಬಂದಿಲ್ವಲ್ಲಪ್ಪ ಅಂಥೇಳಿ, ನಾನು ಓದಿದ್ದು ಯಾವುದಕ್ಕೆ ಬಂದೇ ಇಲ್ವಲ್ಲ ಅಂತೇಳಿ ಗಾಬರಿ ಆಯಿತು ಅವನು. ಆ ಗಾಬರಿಗೆ ಏನಾಯ್ತು, ಅವ್ನಿಗೆ BP ಜಾಸ್ತಿ ಆಯಿತು, ಏನೋ ಕುಸಿದು ಬಿದ್ದುಬಿಟ್ಟ. ತಕ್ಷಣ ಸ್ಕೂಲ್ ಮಾಸ್ಟ್ರು ಅವರೆಲ್ಲ ಕೇಳಿ ಅವ್ನು ಇಮಿಡಿಯೇಟಾಗಿ ಫಸ್ಟ್ ಏಡ್ ಮಾಡಿ ಏನೋ ನೋಡ್ತಾರೆ, ಅವ್ನಿಗೆ ಇನ್ನೂ ಜ್ಞಾನನೇ ಬಂದಿಲ್ಲ, ತೊಗೊಂಡಾಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು. ಅವ್ರ ಅಪ್ಪ ಅಮ್ಮಗೆ ಫೋನ್ ಮಾಡಿದ್ರು. ಎಕ್ಸಾಮು 9 to 12ವರೆಗೂ ಅವನು ಬಿದ್ದ, ಜ್ಞಾನ ತಪ್ಪೋಯ್ತು. 12ವರೆಗೆ ಜ್ಞಾನ ಬಂತು, ಚೆನ್ನಾಗಾದ. 9ರಿಂದ 12 ಎಕ್ಸಾಮಿನೇಷನ್ ಇತ್ತು. ಆ ಡ್ಯೂರೇಷನ್, ಆ ಸಮಯದಲ್ಲಿ ಎಕ್ಸಾಮಿನೇಷನ್ ಹಾಲಲ್ಲಿ ಬಿದ್ದೋಗ್ಬಿಟ್ಟ. ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ ತೋರಿಸಿದ್ರು. ಏನೋ ಕೊಟ್ಟರು, ಏನು ಮಾಡೋದು ಗೊತ್ತಿಲ್ಲ, ಟ್ರೀಟ್ಮೆಂಟ್ ಕೊಟ್ಟರು. 12 ಎಕ್ಸಾಮ್ ಆದಮೇಲೆ 12ವರೆಗೆ ಎಚ್ಚರ ಆಯಿತು, ಎದ್ದ. ನಾನು ಯಾಕೆ ಹಿಂಗಿದ್ದೀನಿ ಅಂತ ಕೇಳ್ತಾರಂತೆ. ಅಲ್ಲಿಗೆ ಆ ಸಬ್ಜೆಕ್ಟ್ ಹೋಯ್ತು. ಅವ್ನಿಗೇನು ಕಾಯಿಲೆ ಇಲ್ಲ. ಬಟ್ ಪೇಪರ್ ನೋಡ್ದ, ಒಂದು 2 ನಿಮಿಷಕ್ಕೆ ಏನಾಯಿತು ಅಂದರೆ ಬಿದ್ದುಬಿಟ್ಟ ಕೆಳಗಡೆ, ಕೂತಿದ್ದ ಜಾಗದಲ್ಲಿ ಬಿದ್ದ. ಬಾಕಿಯವರೆಲ್ಲ ಎಕ್ಸಾಮ್ ಬರೀತಾ ಇದ್ದಾರೆ ಹಾಲಲ್ಲಿ. ಇನ್ನೊಂದು ಹುಡುಗಿ ಚೆನ್ನಾಗಿ ಓದಿದ್ದಾಳೆ, ಅವರಪ್ಪ ಸ್ಕೂಲಿಗೆ ಕರ್ಕೊಂಡೋಗಿ ಬಿಡಬೇಕಾಗಿತ್ತು ಎಕ್ಸಾಮಿನೇಷನ್ಗೆ. ಅವ್ರೇನೋ ಪ್ರಾಬ್ಲಮ್ ಆಯಿತು ಅಂಥೇಳಿ ಅವತ್ತು ನೋಡಿ, ಅವಳಿಗೆ ದಿನ 2 ವೀಲರಲ್ಲಿ ಸ್ಕೂಟ್ರ್ ಕರ್ಕೊಂಡೋಗಿ ಬಿಡ್ತಾ ಇದ್ದಾರೆ. ಅಪ್ಪ ಅವತ್ತೇನೋ ಯಾರೋ ತೀರ್ಕೊಟ್ರು ಅಂತೇಳಿ ಅಲ್ಲಿಗೋದ್ರು. ಮಗಳಿಗೆ ಹೋಗ್ಬಿಡಮ್ಮ ಅಂಥೇಳಿ ಅವಳೇನು ಮಾಡ್ತಾಳೆ, ಹೋಗ್ತಾಳೆ. 9 ಗಂಟೆಗೆ ಎಕ್ಸಾಮು, ಮನೆ ಬಿಟ್ಟಿದ್ದಾಳೆ. ಅದು ಸೆಕೆಂಡ್ PUC ಅನಿಸುತ್ತೆ, ಹೌದು ಸೆಕೆಂಡ್ PUC ಎಕ್ಸಾಮು. ಇದು ಹೋದ ವರ್ಷ ನಡೆದ ಘಟನೆ. ಹೋಗಿದ್ದಾಳೆ, ಎಕ್ಸಾಮಿನೇಷನ್ ಕೂತಿದ್ದಾಳೆ. ನೀನು ಹಾಲ್ ಟಿಕೆಟ್ ಎಲ್ಲಿ ಅಂತ ಕೇಳಿದ್ರು. ಎಕ್ಸಾಮು ಹಾಲ್ ಟಿಕೆಟ್ ಎಲ್ಲಿದೆ ಅಂತ ಹುಡುಕ್ತಾಳೆ, ಅಲ್ಲಿ ಬ್ಯಾಗಲ್ಲಿಲ್ಲ. ಮೊನ್ನೆ ಎಕ್ಸಾಮಲ್ಲಿ ಇತ್ತು,
ಈಗ ಅವಳು ಆ ಬ್ಯಾಗಿಂದ ಪುಸ್ತಕ ಇಟ್ಟಿದ್ದು, ಆ ಪುಸ್ತಕ ಮನೆ ಇಟ್ಬಿಟ್ಟು ಹೊಸ ಪುಸ್ತಕದಲ್ಲಿ ಬಂದಿದ್ದಾಳೆ. ಹಾಲ್ ಟಿಕೆಟ್ ಇಲ್ಲ, 9 ಗಂಟೆಗೆ ಎಕ್ಸಾಮ್, ಹಾಲ್ ಟಿಕೆಟ್ ಇಲ್ಲ, ನಿನಗೆ ಕೂರ್ಸಲ್ಲ, ನೀನು ಯಾರು ಗೊತ್ತಿಲ್ಲ, ನೀನು ಏನು ಯಾರು ಬೇರೆಯವರು, ಹಾಲ್ ಟಿಕೆಟ್ ಇಲ್ಲದೆ ಹೆಂಗೆ ಬಂದಿದ್ದೀವಿ ಒಳಕ್ಕೆ ಅಂತೇಳಿ. ಅವಳೇನು ಗಾಬರಿ ಆಯಿತು, ಗೊಳು ಅಂತ ಅಳ್ತಾ ಇದ್ದಾಳೆ, ನನಗಿಲ್ಲ ಅಂತೇಳಿ. ಮನೆ ಇರೋದು 3-4 ಕಿಲೋಮೀಟರ್ ದೂರದಲ್ಲಿ. ಅಪ್ಪ ಇದ್ದರೆ ಇದು ಮಾಡಿಬಿಡ್ತಿದ್ರು ನೋಡಿ. ಸಡನ್ನಾಗಿ ಫೋನ್ ಮಾಡ್ಕೊಳ್ತಾರೆ, ಫೋನ್ ಇಲ್ಲ. ಅಪ್ಪ ಫೋನ್ ಕೊಟ್ಟರೆ ಓದಲ್ಲ ಇವಳು, ಯಾವಾಗಲೂ ಮೊಬೈಲಲ್ಲಿ ನೋಡ್ತಾ ಕೂತಿರ್ತಾಳೆ ಅಂತ ಫೋನ್ ಇಲ್ಲ. ಆಮೇಲೆ ಅವ್ರಿಗೆ ತಂದೆ ಫೋನ್ ಮಾಡಿ ಅವರೆಲ್ಲೋ ಹೋಗಿದ್ದು ವಾಪಸ್ ಬಂದು ಅಲ್ಲಿ ಹುಡುಕಿ ಅದೆಲ್ಲಿಟ್ಟು ತೊಗೊಂಡು ಬರೋಷ್ಟೊಳಗೆ ಆಲೇ ಎಕ್ಸಾಮು ಕಂಪ್ಲೀಟ್ ಹೋಗಿತ್ತು. ಆ ಎಕ್ಸಾಮ್ ಅವಳು ಬರೆಯೋಕ್ಕೆ ಆಗಲಿಲ್ಲ ನೋಡಿ. ಮರುವಿನಿಂದ ಅವಳಿಗೆ ಎಕ್ಸಾಮ್ ಬರಲಿಲ್ಲ. ಇದಕ್ಕಿದ್ದಾಗ ಬಿದ್ದ ಒಂದು ಎಕ್ಸಾಮ್, ಒಂದು ಸಬ್ಜೆಕ್ಟು ಬರೆಯೋಕ್ಕಾಗಲಿಲ್ಲ. ಅಪ್ಪ ಮಗಳು ಎಲ್ಲರೂ ಬರ್ತಾ ಇದ್ದಾರೆ, 2 ವೀಲರ್ ಕೂತ್ಕೊಂಡು ಕಾಲೇಜ್ ಹತ್ರ ಬಿಡೋಕ್ಕೆ. ಅವಳಿ ಜೋಳಿ ಮಕ್ಕಳು ಇವ್ರು, ಒಂದು ಹೆಣ್ಣು ಒಂದು ಗಂಟೆ ಅವಳಿ ಜೋಳಿ ಎಕ್ಸಾಮಿನೇಷನ್ ಹಾಲಿಗೆ ಬಿಡೋಕ್ಕಂತ ಬರ್ತಿರ್ಬೇಕಾದ್ರೆ ಯಾರೂ ಗೊತ್ತಿಲ್ಲ, ಏನಿಲ್ಲ. ಒಂದು ಯಾವುದೋ ಸಡನ್ನಾಗಿ ಒಂದು ನಾಯಿ ಅಡ್ಡ ಬಂತು ಅಂತ ಬ್ರೇಕ್ ಹಾಕಿದ ತಕ್ಷಣ 3 ಜನರು ಬಿದ್ದೋಗ್ಬಿಟ್ರು. 9 ಗಂಟೆಗೆ ಎಕ್ಸಾಮ್ ಇದೆ, 2 ಮಕ್ಕಳು ಅಪ್ಪ ಬಿದ್ದೋಗ್ಬಿಟ್ರು. ಅವಳಿ ಜೋಳಿ ಮಕ್ಕಳವರು, ಒಂದು ಹೆಣ್ಣು ಒಂದು ಗಂಟೆ ಅವಳಿ ಜೋಳಿ, ಒಂದೇ ಕಾಲೇಜು. ಬಿದ್ದ ತಕ್ಷಣ ಅಪ್ಪನಿಗೆ ರಕ್ತ ಬರೋಕ್ಕೆ ಶುರು ಮಾಡಿಬಿಡ್ತು. ಮಗನಿಗೆ ಇದಕ್ಕಿದ್ದಾಗೆ ಈ ಕಿವಿಯಿಂದ ರಕ್ತ ಬರೋಕ್ಕೆ ಶುರುವಾಯಿತು. ಆಜು ಬಾಜುಲ್ಲ ಸೇರಿಸ್ಬಿಟ್ಟು ಸಡನ್ನಾಗಿ ಅವನ್ನ ತೊಗೊಂಡೋಗ್ಬಿಟ್ಟು ಆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಬಿಟ್ರು. ಫಸ್ಟ್ ಏಡ್ ಟ್ರೀಟ್ ಮಾಡಿಸ್ಕೊಂಡು ಪ್ರಾಣೇನು ಹೋಗಲಿಲ್ಲ, ಎಲ್ಲ ಇದು ಮಾಡಿಸ್ಕೊಂಬರೋಷ್ಟರೊಳಗೆ ಎಕ್ಸಾಮೇ ಆಗೋಗ್ಬಿಡ್ತು. 2 ಮಕ್ಕಳು ಆವತ್ತಿನ ಎಕ್ಸಾಮ್ ಬರೆದಿಲ್ಲ, ನೆಕ್ಸ್ಟ್ ಇಯರ್ ಬರೀಬೇಕೀಗ. ಇವರು ಓದೋಕ್ಕೆ ಅಂತ ಹೋಗ್ತಾರೆ, ಎಕ್ಸಾಮಿನೇಷನ್ಗೆ ಬರೆಯೋಕ್ಕಂತ ಹೋಗ್ತಾರೆ, ಏನೋ ಒಂದು ವಿಗ್ರಹಗಳು, ಯಾವುದೋ ಒಂದು ಅಡೆತಡೆಗಳು. ಇನ್ನೊಂದು ಯಾವುದೋ ಇಂಜಿನಿಯರಿಂಗ್ ಸ್ಟೂಡೆಂಟ್, ಅವನು ಎಕ್ಸಾಮ್ ಬರೀತಾನೆ, ಎಲ್ಲ ಫೈನಲ್ ಸೆಮಿಸ್ಟರ್ ಅನಿಸುತ್ತೆ, 7th ಸೆಮಿಸ್ಟರ್ ಅಂತ ಹೇಳ್ತಾ ಇದ್ದ ಹುಡುಗ. ಹೌದು, 7ನೇ ಸೆಮಿಸ್ಟ್ರಲ್ಲಿ ಓದ್ತಾ ಇದ್ದಾನೆ. 7ನೇ ಸೆಮಿಸ್ಟ್ರ್ ಓದಬೇಕಾದ್ರೆ ಅವನಿಗೆ ಇದ್ದಕ್ಕಿದ್ದಾಗೆ ಬೈಕಲ್ಲಿ ಅವನೇ ಓಡಿಸ್ಕೊಂಬರ್ತಿದ್ದಾನೆ. ಎಕ್ಸಾಮಿನೇಷನ್ ನಡೀತಾ ಇದೆ, 2 ಎಕ್ಸಾಮ್ ಬರೆದಿದ್ದಾನೆ, ಇನ್ನು ಉಳಿದ ಎಕ್ಸಾಮ್ ಬರೀಬೇಕು. ಬೈಕಲ್ಲಿ ಬರ್ತಾ ಇದ್ದಾನೆ, ಬರ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಾಗ ಅವನಿಗೆ ಯಾವುದೋ ಒಂದು ಲಾರಿ ಟಚ್ ಮಾಡಿಬಿಡ್ತು. ಲಾರಿ ಟಚ್ ಮಾಡಿ ಹೋಯ್ತು, ಅವನು ಆ ಕಡೆ ಬಿದ್ದ. ಅವನು 3/4 ಗಂಟೆ ಕಾನ್ಷಿಯಸ್ ಇರಲೇ ಇಲ್ಲ, ಅವನಿಗೆ ಪ್ರಜ್ಞೆ ಇರಲಿಲ್ಲ. ಬೈಕ್ ನೋಡ್ಕೊಂಡು ಯಾರೋ ಬಂದು ನೋಡಿ, ಆ ಕಡೆ ದಾರಿಲಿ ಹೋಗ್ತಿವ್ರು ಬಂದು ಆ ಬೈಕೆಲ್ಲ ನಿಲ್ಲಿಸಿ ಅವನು ಎತ್ಕೊಂಬಂದು ಅಡ್ಮಿಟ್ ಮಾಡಿ, ಅವ್ನು ಏನಕ್ಕೆ ಬಿದ್ದೆ, ಏನು ಮಾಡೋಕ್ಕೆ ಹೋಗ್ತಿದ್ದು, ಯಾರು ಹೇಳಿಕೆ ಅವ್ನು ಬಾಯೇ ಇಲ್ಲ, ಯಾಕಂದರೆ ಜ್ಞಾನ ತಪ್ಪೋಗ್ಬಿಟ್ಟಿದ್ದಾನೆ. ಒಂದು ಮರದ ಬುಡಕ್ಕೆ ತಲೆ ಹೊಡೆದ್ಬಿಟ್ಟಿದೆ. ಅಲ್ಲಿಂದ ಒಂದು 3-4 ಕಿಲೋಮೀಟರ್ ದೂರ ಯಾವುದೋ ಒಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಎಲ್ಲ ಒಂದು ಗಾಡಿ ಎಲ್ಲ ಇದೆಲ್ಲ ನೋಡಿದ್ಮೇಲೆ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟು ಎಕ್ಸಾಮ್ಗೆ ಹೋಗ್ತಿದ್ದ, ಹಿಂಗಾಯಿತು ಅಂತೇಳಿ. ಡಾಕ್ಟ್ರ್ ಪ್ರಕಾರ ಅವನು ಇನ್ನು 6-7 ತಿಂಗಳು ಬೆಡ್ ರೆಸ್ಟ್ ತೊಗೋಬೇಕು, ತಲೆಗೆ ಏಟಾಗಿದೆ. 1 ಸೆಮಿಸ್ಟರ್ ಫುಲ್ ಹೋಯ್ತು. 1 ವರ್ಷ ಇಂಜಿನಿಯರಿಂಗು, 4 ವರ್ಷದ ಇಂಜಿನಿಯರಿಂಗ್, 5 ವರ್ಷ ಓದಂಗೆ ಆಯ್ತು ಅವನು. ಹೀಗೆ ವಿದ್ಯಾಭ್ಯಾಸದಲ್ಲಿ ಓದಲಿಕ್ಕೆ ಅಂತ ಹೋದಾಗ ಅಡೆತಡೆಗಳು, ತಲೆಗತ್ತಲ್ಲ, ಓದಿದ್ದತ್ತಲ್ಲ, ಓದದ್ದು ಇಷ್ಟೇ ಓದು ಅರ್ಥವಾಗಲ್ಲ, ಈ ಥರ ದೋಷ ಹಲವಾರು ಹುಡುಗರು ಸಫರ್ ಪಡ್ತಿರ್ತಾರೆ. ಯಾಕೆ ಓದಿದ್ದಕ್ಕೂ ಚೆನ್ನಾಗಿ ಓದ್ತಾರೆ, ಎಕ್ಸಾಮಿನೇಷನ್ ಟೈಮ್ನಲ್ಲಿ ಅವ್ರಿಗೆ ಏನೋ ಅಡೆತಡೆಗಳಾಗ್ತದೆ, ಇಲ್ಲ ಎಕ್ಸಾಮ್ ಚೆನ್ನಾಗಿ ಓದ್ಕೊಂಡು ಹೋಗ್ತಾರೆ, ಆದರೆ ಓದಿದ್ದು ನೆನಪು ಬರ್ತಿಲ್ಲ. ಅಕಸ್ಮಾತು ಮನೇಲಿ ಕೂತ್ಕೊಂಡು ಓದೋಕ್ಕೂ ಆಗಲ್ಲ, ಎಕ್ಸಾಮ್ಗೆ ಹೋದ್ರೆ ನೆನಪು ಬರೋಲ್ಲ, ಪಾಸು ಆಗೋದಿಲ್ಲ. 3 ಸಮಸ್ಯೆ ಇವತ್ತು ವಿದ್ಯಾರ್ಥಿ ಜೀವನದಲ್ಲಿ. ಒಂದು ಚೆನ್ನಾಗಿ ಓದಿರ್ತಾರೆ, ಎಕ್ಸಾಮ್ ಟೈಮಲ್ಲಿ ಏನೋ ಒಂದು ರೋಗ ಆಕ್ಸಿಡೆಂಟಾಗಿ ಎಕ್ಸಾಮ್ ಮಿಸ್ ಮಾಡ್ಕೊಂಡು ಫೇಲ್ ಆಗಿಬಿಡ್ತಾರೆ. ಒಂದು ಓದಿದ್ದೇ ಅರ್ಥವಾಗಲ್ಲ, ಎಕ್ಸಾಮ್ಗೆ ಹೋಗ್ತಾರೆ, ಫೇಲ್ ಆಗ್ತಾರೆ. ಓದದ್ದೇ ಅರ್ಥವಾಗಲ್ಲ ಅಂದರೆ ಅವ್ರು ಬೇರೆ ಬೇರೆ ಅಡೆತಡೆಗಳು ಇರ್ತದೆ, ಮನೆಯಲ್ಲೋ ಹೊರಗೋ ಎಲ್ಲೋ. 3ನೇದು, ಓದೋದು ಓದ್ತಾರೆ, ಪಾಸೇ ಆಗೋಲ್ಲ. ಓದ್ದ, ಎಕ್ಸಾಮ್ಗೆ ಹೋದ, ಬರ್ದ, ಫೇಲ್ ಆಗ್ತಿರ್ತಾನೆ. ಇನ್ನೊಂದು ರೀಸನು, ಓದಿದ್ದಾರೆ, ಎಕ್ಸಾಮ್ ಬರೆಯೋಕ್ಕೆ ರೆಡಿ ಇದ್ದಾರೆ, ಬರೆದು ಬರ್ತಾರೆ, ಒಂದು 35 ಬರೋಕ್ಕೂ ಕಷ್ಟ. ಆ ಲೆವೆಲ್ಗೆ ಅವರು ಎಕ್ಸಾಮ್ ಫೇಸ್ ಮಾಡಿ ಬಂದಿರ್ತಾರೆ ಪರೀಕ್ಷೆನ. 35 ಬರೋದಿಲ್ಲ, ಯಾಕಂದರೆ ಇವ್ರು ಓದಿದ್ದು ಒಂದು, ಅಲ್ಲಿ ಬಂದಿರೋದೇ ಒಂದು. ಅಕಸ್ಮಾತ್ ಓದಿದ್ರು ಕೂಡ ಅಷ್ಟು ನೆನಪು ಬರ್ತಿಲ್ಲ ಬರೆಯೋಕ್ಕೆ. ಸುಲಭವಾಗಿರೋದು ಓದಿರ್ತಾರೆ, ಕಷ್ಟದ ಬಿಟ್ಬಿಟ್ಟಿರ್ತಾರೆ. ಕಷ್ಟದ ಅರ್ಥ ಆಗಲಿಲ್ಲ ಅಂತ ಬಿಟ್ಟಿರೋದಿಲ್ಲ, ಅದೇನು ಬಿಡ್ತಿರ್ಲಿಲ್ಲ ಅವರು. ನಂಗೆ ಅರ್ಥನೇ ಆಗಲ್ಲ, ಅದಕ್ಕೆ ಓದಲ್ಲ. ಯಾವುದು ಅರ್ಥ ಆಗುತ್ತೋ ಓದ್ಕೊಂಡು ಹೋಗ್ತಾರೆ. ಅವ್ರ ಅದೃಷ್ಟಕ್ಕೋ ದೂರಾದಷ್ಟು ಓದಿದ್ದು ಬಂದೇ ಇರೋದಿಲ್ಲ ಎಕ್ಸಾಮಿನೇಷನಲ್ಲಿ. ಯಾವುದು ಓದಿಲ್ವೋ ಆ ಪ್ರಶ್ನೆ ಬಂದಿರ್ತದೆ. ಈ ಥರದಲ್ಲಿ ಕೂಡ ಗಾಬರಿಯಾಗಿ ಫೇಲ್ ಆಗಿಬಿಡ್ತಾರೆ. ಈ ವಿದ್ಯಾರ್ಥಿ ಜೀವನದಲ್ಲಿ ಹಲವಾರು ಸಮಸ್ಯೆಗಳಿವೆ.
ಒಂದಲ್ಲ ಎರಡಲ್ಲ. ಮದುವೆ ಆಗೋಕ್ಕೆ ಮುಂಚೆ ಒಂಥರ ಸಮಸ್ಯೆ, ಮದುವೆ ಆದಮೇಲೆ ಒಂಥರ ಸಮಸ್ಯೆ, ವಿದ್ಯಾರ್ಥಿ ಆಗಿದ್ದಾಗ ಒಂದು ಸಮಸ್ಯೆ, ವಿದ್ಯಾರ್ಥಿ ಜೀವನ ಮುಗಿದ ಮೇಲೆ ಒಂಥರ ಸಮಸ್ಯೆ. ಅದರಲ್ಲೂ ವಿದ್ಯಾರ್ಥಿ ಜೀವನದಲ್ಲಿ ಅವ್ರಿಗೆ 108 ತಾಪತ್ರಯಗಳು, ಕನ್ಫ್ಯೂಷನ್ಗಳು, ಆಸೆ ಆಕಾಂಕ್ಷೆಗಳು. ಈ ಒತ್ತಡಕ್ಕೆ ಸಿಕ್ಕಾಕೊಂಬಿಟ್ಟು ಅವರು ಎಕ್ಸಾಮಿನೇಷನಲ್ಲಿ ಆ ಆಸೆ ಆಕಾಂಕ್ಷೆಗಳು ಕೂಡ ವಿಘ್ನಗಳಲ್ವಾ. ಅವನು ಈ ಕಾಲೇಜಿಗೆ ಹೋಗಬೇಕು, ಆ ಕಾಲೇಜಿಗೆ ಸೇರ್ಕೋಬೇಕು ಅಂತ ಆಸೆ, ಆದರೆ ಅವ್ನು ಸೇರ್ಕೊಂಡ್ರೆ ಬೇರೆ ಕಾಲೇಜು, ಅಲ್ಲಿ ಪಾಠ ಚೆನ್ನಾಗಿಲ್ಲ, ಹಾಸ್ಟೆಲ್ ಸರಿ ಇಲ್ಲ, ಏನೋ ಒಂದು ವಿಘ್ನ ಅವನ ವಿದ್ಯಾಭ್ಯಾಸಕ್ಕೆ ತಡೀತಾ ಇದೆ. ಇದಕ್ಕೆ ಅಲ್ಲದೆ ಕೆಲವರು ವಿದ್ಯಾಭ್ಯಾಸ ಮಾಡಬಾರ್ದು ಅಂತೇಳಿ ಮಾಟ ಮಂತ್ರ ತಂತ್ರಗಳನ್ನು ಮಾಡಿಸ್ಬಿಡ್ತಾರೆ. ಅದು ಒಂದು ದೋಷ ಇದೆ. ಸೊ ಈ ಥರದ ಎಲ್ಲ ತೊಂದರೆಗಳು ಯಾಕೆ ಬರ್ತದೆ, ಯಾಕೆ ವಿದ್ಯಾರ್ಥಿಗಳು ಈ ಥರ ಬರ್ತದೆ ಅಂದರೆ, ನಾನು ಪೂರ್ವ ಜನ್ಮದಲ್ಲಿ ವಿದ್ಯಾರ್ಥಿಗಳಿಗೆ ಜ್ಞಾನ ಕೊಟ್ಟಂಥ ಗುರುಗಳಿಗೆ ತೊಂದರೆಯನ್ನು ಕೊಟ್ಟಿದ್ರೆ, ಯಾವುದೋ ಒಂದು ವ್ಯಕ್ತಿ ಪೂರ್ವ ಜನ್ಮದಲ್ಲಿ ಓದೋ ಹುಡುಗರಿಗೆ ಹೊಡೆಯೋದು ಬೈಯೋದು, ಓದೋಕ್ಕೆ ಅವಕಾಶನೇ ಕೊಡ್ತಿರಲಿಲ್ಲ. ಏನು ಓದ್ತೀಯ, ಕಸ ಗುಡಿಸು, ಏನು ಓದ್ತೀಯ, ಪಾತ್ರೆ ತೊಳಿ, ಏನು ಓದ್ತೀಯ ನೀನು, ಅಡುಗೆ ಮಾಡು, ಓದೋ ಕೂತಲ್ಲಿ ಹಲವಾರು ತೊಂದರೆಗಳು ಕೊಟ್ಟಿರ್ತಾರೆ. ಈ ಥರ ಕೊಟ್ಬಿಟ್ಟು ಈಗ ಈ ಜನ್ಮದಲ್ಲಿ ಹುಟ್ಟಿರ್ತಾರೆ. ಯಾರು ಈ ರೀತಿ ತೊಂದರೆ ಕೊಟ್ಟು ಈ ಜನ್ಮದಲ್ಲಿ ಹುಟ್ಟಿರೋ ಅಂಥವ್ರು ವಿದ್ಯಾಭ್ಯಾಸದಲ್ಲಿ ಈ ಥರ ತೊಂದರೆಗಳು ಸಿಕ್ಕಾಕೊಂಡು ವಿದ್ಯಾಭ್ಯಾಸ ಮುಗಿಸೋಕ್ಕಾಗಲ್ಲ. ಇವರು ಬಾರ್ಗೆ ಹೋಗಲ್ಲ, ರೆಸ್ಟೋರೆಂಟ್ಗೆ ಹೋಗಲ್ಲ, ಬೇರೆ ಯಾತಿ ಕೆಚ್ಚಟಗಳಿಲ್ಲ, ಕೆಟ್ಟ ಸಹವಾಸ ಇಲ್ಲ, ಅದು ಎಕ್ಸಾಮಲ್ಲಿ ಪಾಸ್ ಆಗ್ತಿಲ್ಲ, ಓದೋಕ್ಕಾಗ್ತಿಲ್ಲ, ವಿದ್ಯಾವಂತರಾಗಕ್ಕಾಗ್ತಿಲ್ಲ. ಅದೇ ನಾನು ಓದ್ ಜನ್ಮದಲ್ಲಿ ವಿದ್ಯಾರ್ಥಿಗಳಿಗೆ ಹಲವಾರು ರೀತಿ ತೊಂದರೆಗಳನ್ನು ಕೊಟ್ಟಿದ್ದರೆ, ರ್ಯಾಗಿಂಗ್ ಮಾಡಿರ್ಬೋದು, ಎಲ್ಲ ಕಡೆ ರ್ಯಾಗಿಂಗ್ ನಡೀತಾ ಇತ್ತು. ರ್ಯಾಗಿಂಗ್ನಲ್ಲಿ ಒಂದು ವಿದ್ಯಾರ್ಥಿಗೆ ನಾನು ಮಾನಸಿಕ ದೈಹಿಕವಾಗಿ ಹಿಂಸೆ ಕೊಟ್ಟಿದ್ದೀನಿ. ಆ ಶಾಪ ಈ ಜನ್ಮದಲ್ಲಿ ನನಗೆ ಓದಕ್ಕೆ ಬಿಡ್ತಾ ಇಲ್ಲ. ಎರಡನೇದು, ಓದ್ ಜನ್ಮದಲ್ಲೇ ನಾನು ಬೇರೆಯವ್ರಿಗೆ ಓದಬಾರ್ದು ಅಂತೇಳಿ ಮಾಟ ಮಂತ್ರ ತಂತ್ರ ಮಾಡಿಸಿದ್ದೆ. ಈ ಜನ್ಮದಲ್ಲಿ ನಾನೇ ಮಾಡಿಸಿದ್ದೆ ಓದ್ ಜನ್ಮದಲ್ಲಿ ಮಾಟ ಮಂತ್ರ ತಂತ್ರ, ಈಗ ನನಗೆ ರಿವರ್ಸ್ ಆಗೋಯ್ತು. ಓದ್ ಜನ್ಮದಲ್ಲಿ ಒಬ್ರು ಓದಬಾರ್ದು ಅಂತೇಳಿ ನಾನು ವಿದ್ಯಾಭಂಗ ಪ್ರಯೋಗ ಮಾಡಿದ್ದೆ, ಮಾಟ ಮಂತ್ರ ತಂತ್ರ ಮಾಡಿಬಿಟ್ಟಿದ್ದೆ, ಸತ್ತೋಗ್ಬಿಟ್ಟೆ ಓದ್ ಜನ್ಮದಲ್ಲಿ. ನಾನು ಈಗ ಹುಟ್ಟಿದ್ದೀನಿ. ಓದ್ ಜನ್ಮದಲ್ಲಿ ಮಾಡಿದ ಮಾಟ ಮಂತ್ರ ತಂತ್ರ ಈಗ ನನಗೆ ರಿವರ್ಸ್ ಆಗಿದೆ ನೋಡಿ, ಈ ಜನ್ಮದಲ್ಲಿ ಹುಟ್ಟಿದ ಮೇಲೆ. ಆದ್ದರಿಂದ ನನಗೆ ವಿದ್ಯಾಭ್ಯಾಸ ಕುಂಠಿತ. ಮೂರನೇದು, ವಿದ್ಯಾಸಂಸ್ಥೆಗಳಲ್ಲಿ ನಾವು ಏನಾದ್ರು ದ್ರೋಹ ಮಾಡಿದರೆ, ಆ ಸಂಸ್ಥೆಗಳಲ್ಲಿ ಎತ್ಕೊಂಬರೋದು, ಕದ್ದು ಬಿಡೋದು, ಬೋರ್ಡ್ ಚಾಕ್ಪೀಸ್ ಎತ್ಕೊಂಬರೋದು, ಡಸ್ಟ್ ಎತ್ಕೊಂಬಂದ್ಬಿಡೋದು, ಆ ಲೈಬ್ರರಿ ಪುಸ್ತಕ ಕದ್ದು ಬಿಡೋದು, ವಿದ್ಯಾಸಂಸ್ಥೆಗಳಿಗೆ ಏನಾದ್ರು ಚೋರ ಕೃತ್ಯ ದ್ರೋಹ ಮಾಡಿದರೆ ಈ ಜನ್ಮದಲ್ಲಿ ಈ ಥರ ದೋಷದಲ್ಲಿ ಸಿಕ್ಕಾಕೊಂಡು ಅವ್ರು ಡಿಗ್ರಿ ಮಾಡ್ಕೊಳ್ಳೋಕ್ಕಾಗಲ್ಲ. ನಾಲ್ಕನೇ, ಗುರುದು ಒಂದು ಶಾಪ ಇರ್ತದೆ. ಗುರುದೇನು, ಗುರು ಧ್ಯಾನ ಮಾಡುವಾಗ, ಜಪ ಮಾಡುವಾಗ, ಅಥವಾ ಅವರ ಯಾವುದೋ ಒಂದು ನಿರಂತರವಾದಂಥ ಕೆಲಸದಲ್ಲಿದ್ದಾಗ ಅವ್ರಿಗೆ ಡಿಸ್ಟರ್ಬ್ ಮಾಡಿದರೆ ಇಲ್ಲಿ ವಿದ್ಯಾಭಂಗ ದೋಷ ಬರ್ತದೆ ಅಂತ ಗರುಡ ಪುರಾಣದಲ್ಲಿ ಹೇಳ್ತಾರೆ. ಆದ್ದರಿಂದ ಗುರುಶಾಪ, ಮಾಟಮಂತ್ರ ತಂತ್ರ ಪ್ರಯೋಗ, ಮತ್ತು ನಾವು ಹೇಳಿದಂತೆ ಎಲ್ಲ ವಿದ್ಯಾರ್ಥಿಗಳಿಗೆ ಎದುರಿಸೋದು, ಬೆದರಿಸೋದು, ಕೊಲೆ ಮಾಡ್ತಿರೋದು, ಏನೇನೋ ವಿಚಿತ್ರ. ಆಮೇಲೆ ಗುರುಗಳಿಗೆ ಅಂದರೆ ಕ್ಲಾಸಲ್ಲಿ ಟೀಚ್ ಮಾಡ್ತಾರೆ ಮೇಸ್ಟ್ಗಳಿಗೆ, ಅವ್ರ ಬಗ್ಗೆ ಏನೇನೋ ಬೋರ್ಡ್ ಮೇಲೆ ಬರೆಯೋದು, ಕೆಟ್ಟದಾಗಿ ಅವ್ರ ಬಗ್ಗೆ ಅಪಪ್ರಚಾರ ಮಾಡ್ಕೊಂಬರೋದು, ಟೀಚರ್ಗಳಿಗೆ ಟೀಕೆ ಮಾಡೋದು, ಅವ್ರ ಜಡೆ ನೋಡಿ, ಅವ್ರ ಶರೀರ ನೋಡಿ, ಅಥವಾ ಆ ಅಪ್ಪನ ಟೈ ನೋಡೋ, ನಮ್ಮ ಲೆಕ್ಚರ್ ಶೂಸ್ ನೋಡೋ, ಬಟ್ಟೆ, ಏನೋ ಒಂದು ರೀತಿ ಹಲವಾರು ರೀತಿ ಅಪಹಾಸ್ಯ ಮಾಡಿದರೆ ಗುರುಗಳಿಗೆ ಈ ಥರ ದೋಷ ಸಿಕ್ಕಾಕೊಂಡ್ಬಿಡ್ತಾರೆ. ಅದಕ್ಕೆ ಈ ಥರ ಕೃತ್ಯ ವಿದ್ಯಾರ್ಥಿ ಜೀವನ ನಾವು ಮಾಡಬಾರ್ದು. ಅಕಸ್ಮಾತ್ ವಿದ್ಯಾರ್ಥಿ ಜೀವನ ಒಂದೇ ಅಂತಲ್ಲ, ಎದುರುಗಡೆ ಮಗ ಓದ್ಬಿಡ್ತಾನೆ ಚೆನ್ನಾಗಿ, ನನ್ನ ಮಗ ಓದ್ತಿಲ್ಲ, ಆ ಹುಡುಗನಷ್ಟು ನನ್ನ ಮಗ ಬುದ್ಧಿವಂತಲ್ಲ ಅಂತೇಳಿ ಆ ಹುಡುಗನಿಗೆ ಏನೋ ಒಂದು ತೊಂದರೆ ಮಾಡೋದು. ಈ ಥರ ಮಾಡಿ ಸತ್ತೋಗ್ಬಿಟ್ಟು ಈಗ ಬಂದುಬಿಟ್ಟಿರ್ತೀವಿ ನಾವು, ಈಗ ಹುಟ್ಬಿಟ್ಟಿರ್ತೀವಿ. ಈಗ ನಮಗೆ ವಿದ್ಯೆ ಇಲ್ಲ, ಎಲ್ಲ ಇದೆ, ವಿದ್ಯೆ ಇರಲ್ಲ, ಎಲ್ಲ ಇದೆ. ಏನಪ್ಪ ಡಿಗ್ರಿ ಆಯಿತಾ, ಇನ್ನೂ ಡಿಗ್ರಿಗೆ 2 ಸಬ್ಜೆಕ್ಟ್ ಬ್ಯಾಲೆನ್ಸ್ ಇದೆ, ಇನ್ನೂ ಡಿಗ್ರಿಗೆ 2 ಸಬ್ಜೆಕ್ಟ್ ಬ್ಯಾಲೆನ್ಸ್ ಇದೆ ಅಂತಾನೆ. ಇಂಜಿನಿಯರಿಂಗ್ ಆಯಿತಾ, ಎಲ್ಲ ಆಯಿತು, ಲಾಸ್ಟ್ ಇಯರ್ದೊಂದು ಫೈನಲ್ ಇದೆ, ಉಳಿಸ್ಕೊಂಬಿಟ್ಟಿದ್ದೀನಿ, ಮಾಡೋಕ್ಕಾಗ್ತಿಲ್ಲ ಅಂತಾರೆ. ಶಾಪ ತಡೀತಾ ಇದೆ. ಯಾವ್ಯಾವುದೋ ರೀತಿಯಲ್ಲಿ ವಿಘ್ನಗಳು ನಮಗೆ ಜಾಸ್ತಿ ಬಂದು ಟಚ್ ಮಾಡ್ತಿದ್ದಾಗ ವಿದ್ಯಾಭ್ಯಾಸದ ಆಸಕ್ತಿ ಹೊಟ್ಟೋಗುತ್ತೆ, ಜಿಗುಪ್ಸೆ ಬಂದುಬಿಡ್ತದೆ. ಇದಕ್ಕೆ ಯಾವ ಟಾನಿಕ್ ಇಂಜೆಕ್ಷನ್ ಮಾತ್ರ ಕೊಡ್ತಾರೆ ಹೇಳಿ ಜಗತ್ತಿನಲ್ಲಿ? ಕೂತಿದ್ದಾಲೆ ಕುಸಿದು ಬಿದ್ದುಬಿಟ್ಟ, ಆಮೇಲೆ ಡಾಕ್ಟರ್ ಹೇಳ್ತಾರೆ ರಾತ್ರಿ ಎಲ್ಲ ಊಟ ಮಾಡಿಲ್ಲ, ಓದಿರ್ಬೋದು, ಹಗಲು ರಾತ್ರಿ ಓದಿರ್ತಾನೆ, ಟಯರ್ಡ್ ಆಗಿರ್ತಾನೆ, ಆ ನಿಶಕ್ತಿಗೆ ಬಿದ್ದೋಗ್ಬಿಟ್ಟ ಅಂತೇಳಿ. ಈ ಥರ ಎಲ್ಲ ಒಂದೊಂದು ಕಾರಣಗಳು ಕೊಡ್ತಾರೆ, ಅದು ಬೇರೆ ಕಾರಣನೇ ಇರ್ತದೆ.
ಹೀಗೆ ವಿದ್ಯಾಭ್ಯಾಸದಲ್ಲಿ ನಾವು ಕಂಪ್ಲೀಟ್ ಮಾಡೋಕ್ಕಾಗ್ತಿಲ್ಲ. ನೆನ್ನೆ ಸಂಚಿಕೆಯಲ್ಲಿ ಕುಡಿಯೋದು, ಸೇದೋದು, ಡ್ರಗ್ಸ್ ತೊಗೊಳೋದು, ಮೋಸ ಮಾಡೋದು, ಟ್ರಿಪ್ಪು ಗಿಪ್ಪು, ಸಿನಿಮಾ ಹಂಗೆಲ್ಲ ಮಸ್ತು ಮಜಾ ಮಾಡಿಕೊಂಡು ಕಾಲೇಜ್ಗೆ ಹೋಗ್ತಾಯಿದ್ದೀನಿ, ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳೋದು ಮನೇಲಿ. ಅದೇ ಅವರು ವಿದ್ಯಾಭ್ಯಾಸ ಮಾಡೋದು. ಇವತ್ತಿನ ಸಂಚಿಕೆ ಎಲ್ಲ ಮಾಡ್ತಿದ್ವಿ, ಆದರೆ ಬಿಡ್ತಿಲ್ಲ ನಮಗೆ. ಎಜುಕೇಷನ್ ಕಂಪ್ಲೀಟ್ ಮಾಡೋಕ್ಕೆ ಯಾವುದೋ ಒಂದು ಶಾಪನೋ ಒಂದು ಪಾಪನೋ ನಮ್ಮನ್ನು ತಡೀತಾ ಇದೆ. ಈ ಥರ ನಾನೇನು ಸಿಂಪ್ಟಮ್ಸ್ ಹೇಳಿದ್ನೋ ಪ್ರಾರಂಭದಲ್ಲಿ, ಆ ಥರ ಸಿಂಪ್ಟಮ್ಸ್ ಯಾವ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯರು ಸಫರ್ ಪಡ್ತಿದ್ರೆ ಇದಕ್ಕೆಲ್ಲ ಮೂಲ ಕಾರಣ ಪೂರ್ವಜನ್ಮದ ಕರ್ಮ. ಅಪ್ಪ ಅಮ್ಮ ಇಬ್ಬರು ಜೋರಾಗಿ ಗ್ರ್ಯಾಂಡಾಗಿ ಎಜುಕೇಷನ್ ಮಾಡಿದ್ದಾರೆ. ಅಪ್ಪನ ಒಳ್ಳೆ ಡಬಲ್ ಗ್ರಾಜುಯೇಟು, ಅಮ್ಮನೂ ಡಬಲ್ ಗ್ರಾಜುಯೇಟ್. ಮಗ ನೋಡಿದ್ರೆ SLCನೂ ಪಾಸ್ ಮಾಡ್ಕೊಂಡಿಲ್ಲ, ಮಗಳು ಡಿಗ್ರಿನೇ ಕಂಪ್ಲೀಟ್ ಮಾಡಿಲ್ಲ. ಅಪ್ಪ ಅಮ್ಮ ದೊಡ್ಡ ವಿದ್ಯಾವಂತರು, ಮಕ್ಕಳು ಯಾರು ಡಿಗ್ರಿ ಹೋಲ್ಡರ್ಸ್ ಅಲ್ಲ, ಎಲ್ಲ ಡಿಸ್ಕಂಟಿನ್ಯೂ, ಎಲ್ಲ ಅರ್ಧಂಬರ್ಧ ಓದಿ ಬಿಟ್ಬಿಟ್ಟಿದ್ದಾರೆ. ಇದಕ್ಕೆಲ್ಲ ಕಾರಣ ನಾನು ಹೇಳಿದಂತೆ ಕೆಲವು ಶಾಪ ಪಾಪಗಳು ಪೂರ್ವಜನ್ಮದಲ್ಲಿ ಮಾಡಿದ್ದಕ್ಕೆ ಈ ಜಾತಿ ನಡೆಸ್ತಾ ಇದೆ. ಇದಕ್ಕೇನು ಮಾಡಬೇಕು? ಈ ಥರ ದೋಷ ಪರಿಹಾರ ಮಾಡ್ಕೊಳ್ಳೋಕ್ಕೆ ಗರ್ಕೆ ತೊಗೋಬೇಕು. ಭಾಳ ಸಿಂಪಲ್. ಪುಟ್ಟ ಮಾತಲ್ಲಿ ಗದ್ದೆ ಹೊಲ ಅಲ್ಲೆಲ್ಲ ರಸ್ತೆ ಬಂದು ಬೆಳೆದಿರ್ತದೆ. ಒಂದು ಹಿಡಿ ಗರ್ಕೆ ತೊಗೊಳ್ಳಿ, ಚೆನ್ನಾಗಿ ತೊಳ್ಕೊಳ್ಳಿ. ತೊಳ್ಕೊಂಬಿಟ್ಟು ಬಲಗೈಯಲ್ಲಿ ಗರ್ಕೆ ಇಟ್ಕೊಳ್ಳಿ. ಎಡಗೈನಲ್ಲಿ ನೀವೇನು ಮಾಡಬೇಕು, ಕಡಲೆಕಾಯಿ ಬೀಜ ನಾವು ಚಿತ್ರಾನ್ನ ಪುಳಿಯೋಗರೆಗೆಲ್ಲ ಹಾಕ್ತೀವಲ್ಲ, ನಾವು ಶೇಂಗಾ ಅಂತೀವಿ, ಅದನ್ನು ಒಂದು 1/4 kg 1/2 kg ಇಟ್ಕೋಬೇಕು. ಗರ್ಕೆ ಮತ್ತು ಕಡಲೆಕಾಯಿ ಬೀಜ ಗುರುಗ್ರಹ, ಗರಿಕೆ ಗಣಪತಿ, ಕೇತು ಎರಡೂ ಹಿಂಗೆ ಇಟ್ಕೊಂಡು, ನಮ್ಮ ಜಾತಿಯಲ್ಲಿ ಗುರು ಮತ್ತು ಕೇತು ದೋಷಕ್ಕೆ ಸಂಬಂಧ ಇತ್ತು ಅಂದರೆ, ಗುರು ಮತ್ತು ಕೇತು ದೋಷ ಇತ್ತು ಅಂದರೆ ಆಗ ನಾವೇನು ಮಾಡಬೇಕು, ಸರಸ್ವತಿ ಮತ್ತು ಗಣಪತಿನ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಕೈಲಿಟ್ಕೊಳ್ಳಿ, ತಂತ್ರ ಮಾಡಿ. ಓಂ ಹ್ರೀಂ ಗ್ಲೌಂ ಸರಸ್ವತೈ ನಮಃ ಕ್ಲೀಂ ಓಂ ಓಂ ಹ್ರೀಂ ಗ್ಲೌಂ ಸರಸ್ವತೈ ನಮಃ ಕ್ಲೀಂ ಓಂ ಓಂ ಹ್ರೀಂ ಗ್ಲೌಂ ಸರಸ್ವತೈ ನಮಃ ಕ್ಲೀಂ ಓಂ ಅಂತ ಹೇಳಬೇಕು. ಹ್ರೀಂ ಕೆಲವು ದುಷ್ಟ ಚಟಗಳಿಂದ ವಿದ್ಯಾಭ್ಯಾಸವನ್ನು ಭಂಗ ಮಾಡಿದರೆ, ಹೊಡೆಯೋದು, ಬೆದರಿಸೋದು, ಬೇಕು ಅಂತ ಅವ್ರಿಗೆ ಕುಡಿಸೋದು, ಬೇಕು ಅಂತ ಸಿಗರೇಟ್ ಕಲಿಸ್ಬಿಡೋದು, ಅವರು ಓದಬಾರ್ದು ಅಂತೇಳಿ ಹಲವಾರು ಕೆಟ್ಟ ಚಟಗಳು ಕಳಿಸ್ಬಿಟ್ಟಿರ್ತೀನಿ ನೋಟ್ ಜಂಪ್ದಲ್ಲಿ ನಾನು. ಅದರ ಶಾಪ ಈಗ ನಡೀತಾ ಇದೆ ನನಗೆ. ಅದಕ್ಕೆ ಹ್ರೀಂ ಅಂತ ಹೇಳಬೇಕು. ಮಧ್ಯ ಅಡೆತಡೆಗಳು ಭಾಳಷ್ಟು ವಿಘ್ನ ಬರ್ತಿದೆ. ಗ್ಲೌಂ. ಆಮೇಲೆ ಸರಸ್ವತಿ, ಅಮ್ಮ ನನಗೆ ಡಿಗ್ರಿ ಮಾಡಿಸು, ವಿದ್ಯಾವಂತನಾಗಿ ಮಾಡು, ಸರಸ್ವತ್ಯೈ ನಮಃ ಕ್ಲೀಂ ಓಂ. ಬೈಯದ್ದು, ಅಪಹಾಸ್ಯ ಮಾಡಿದ್ದು, ಟೀಕೆ ಮಾಡಿದರೆ ಕ್ಲೀಮನ್ನು ಬೀಜಾಕ್ಷ ತೆಗೀತದೆ. ಓಂ ಹ್ರೀಂ ಗ್ಲೌಂ ಸರಸ್ವತ್ಯೈ ನಮಃ ಕ್ಲೀಂ ಓಂ ಅಂತೇಳಿ 1/2 ಗಂಟೆ 3/4 ಗಂಟೆ ಜಪ ಮಾಡಿ, ಇದೇನು ಕಡಲೆಕಾಯಿ ಬೀಜ, ಶೇಂಗಾ, ಗರ್ಕೆ ಎರಡೂ ತೊಗೊಂಡೋಗಿ ಗರ್ಕೆನ ಗಣಪತಿ ಮುಂದೆ ಇಟ್ಬಿಟ್ಟು, ಕಡಲೆಕಾಯಿ ಬೀಜನ ಗುರು ದೇವಸ್ಥಾನ, ರಾಘವೇಂದ್ರ ಸ್ವಾಮಿ, ದತ್ತಾತ್ರೇಯ, ಶಿರಡಿ ಸಾಯಿಬಾಬಾ, ವರದಳ್ಳಿ ಶ್ರೀಧರ ಸ್ವಾಮಿಗಳು, ಸ್ವಾಮಿ ಸಮರ್ಥರು, ಶ್ರೀಪಾದವಲ್ಲಭರು, ಹೀಗೆ ಗುರುವಿಗೆ ಸಂಬಂಧಪಟ್ಟಂಥ ಸಾನ್ನಿಧ್ಯದಲ್ಲಿ ಹೋಗಿ ಆ ಕಡಲೆಕಾಯಿನ ಎಲ್ರಿಗೂ ಹಂಚಿಬಿಡಬೇಕು. ಆಗ ಈ ದೋಷದಿಂದ ನಿವಾರಣೆ ಆಗ್ತದೆ. ಆಗ ಓದಿನಲ್ಲಿ ಆಸಕ್ತಿ, ಪ್ರೀತಿ, ಉಲ್ಲಾಸ ಎಲ್ಲ ಬರ್ತದೆ. ಕೆಲವು ಓದಬೇಕು ಅಂತ ಕೂತ್ಕೋತಾರೆ, ಓದೋಕ್ಕೆ ಅಂದರೆ ನಿದ್ದೆ ಬರುತ್ತೆ, ಬಾಕಿ ಟೈಮಲ್ಲಿ ನಿದ್ದೆ ಬರೋದಿಲ್ಲ, ಆರಾಮಾಗಿರ್ತಾರೆ. ಓದೋಕ್ಕೆ ನಿದ್ದೆ ಕೂಡ ಒಂದು ಅಡೆತಡೆ, ವಿದ್ಯೆ ಕೂಡ ಒಂದು ವಿಘ್ನ. ಗ್ಲೌಂ ಓಂ ಹ್ರೀಂ ಗ್ಲೌಂ ಸರಸ್ವತ್ಯೈ ನಮಃ ಕ್ಲೀಂ ಓಂ ಓಂ ಹ್ರೀಂ ಗ್ಲೌಂ ಸರಸ್ವತ್ಯೈ ನಮಃ ಕ್ಲೀಂ ಓಂ ಅಂಥೇಳಿ ದಿನ ಕೂತ ನಿಂತ ಜಪ ಮಾಡ್ತಿರ್ಬೇಕು. ಮಂತ್ರ ಆಯಿತು, ತಂತ್ರ, ಕಡಲೆಕಾಯಿ ಬೀಜ ಮತ್ತು ಗರಿಕೆಯನ್ನು ನೀವು ಗರಿಕೆ ಗಣಪತಿಗೆ ಇಡಬೇಕು. ಕಡಲೆಕಾಯಿ ಬೀಜ ಗುರು ಸಾನ್ನಿಧ್ಯದಲ್ಲಿ ತೊಗೊಂಡೋಗಿ ಹಂಚಬೇಕು. ಯಾವಾಗ ಮಾಡಬೇಕು? ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಮಾಡಿ. ನಿಮಗೆ ಎಲ್ಲದರಲ್ಲೂ ಒಳ್ಳೆಯದಾಗ ತನಕ ಮಾಡ್ತಿರ್ಬೇಕು. ಮಂತ್ರ 2 ದಿನ 3 ದಿನ ಹೇಳಿದ್ರೆ ಫಲ ಸಿಗೋದಿಲ್ಲ. ನಮ್ಮ ರಕ್ತಕ್ಕೆ, ನಮ್ಮ ವೀರ್ಯಕ್ಕೆ, ನಮ್ಮ ಆತ್ಮಕ್ಕೆ ರಿಜಿಸ್ಟರ್ ಆಗಬೇಕು ಅಂದರೆ ದಿನಾನುಗಟ್ಟಲೆ ಜಪ ಮಾಡ್ತಿರಬೇಕು. 1 ವಾರ 2 ವಾರ ಆದರೆ ಆಗಲ್ಲ. ಅದರಿಂದ ಮಂತ್ರ ಜಪದಲ್ಲಿ ಭಾಳ ಪವರ್ ಇದೆ. ಇಷ್ಟೆಲ್ಲ ಆದಮೇಲೆ ನಿಮಗೆ ನಂಗೆ ಸರಿ ಹೋಯ್ತು, ನಾನು ಕಾಲೇ ಓದ್ತಾ ಇದ್ದೀನಿ, ಯಾವ ವಿಘ್ನಗಳಿಂದ ಎಕ್ಸಾಮ್ ಬರೀತಾ ಇದ್ದೀನಿ ಅಲ್ಲ ಅನ್ನಿಸ್ದಾಗ ಈ ಮಂತ್ರ ಬೇಕಾದ್ರೆ ಬಿಡ್ಬೋದು. ಇಲ್ಲ ನಂಗೆ ಆಗಾಗ ಆಗ್ತಿರ್ತದೆ, ಈ ಥರ ಡಿಗ್ರಿ ಮುಗಿಯೋಗು, MBBS ಆಗೋಕ್ಕೆ 5 ವರ್ಷ ಬೇಕು, BA ಆಗೋಕ್ಕೆ 4 ವರ್ಷ ಬೇಕು, ಉಳುಮೆ ಅಮಾವಾಸ್ಯೆಗೆ ಆಗಾಗ ಮಾಡ್ತಾ ಬನ್ನಿ. ನಿಮಗೆಲ್ಲ ಥರ ವಿದ್ಯೆಗೆ ಸಂಬಂಧಪಟ್ಟಂಥ ಗುರು ಕೇತು ಗ್ರಹಕ್ಕೆ ಸಂಬಂಧಪಟ್ಟಂಥ ದೋಷ ಈ ಒಂದು ಮಂತ್ರದಲ್ಲಿ ನಿವಾರಣೆ ಮಾಡ್ಬೋದು. ಓಂ ಹ್ರೀಂ ಗ್ಲೌಂ ಸರಸ್ವತೈ ನಮಃ ಕ್ಲೀಂ ಓಂ ಓಂ ಹ್ರೀಂ ಗ್ಲೌಂ ಸರಸ್ವತೈ ನಮಃ
ಕ್ಲೀಂ ಓಂ ಓಂ ಹ್ರೀಂ ಗ್ಲೋಂ ಸರಸ್ವತ್ಯೈ ನಮಃ ಕ್ಲೀಂ ಓಂ ಓಂ ಹ್ರೀಂ ಗ್ಲೋಂ ಸರಸ್ವತ್ಯೈ ನಮಃ ಕ್ಲೀಂ ಓಂ ಅಂಥೇಳಿ ಜಪ ಮಾಡ್ತಿದ್ರೆ ಫ್ರಂಟಲ್ ಲೋಬಿ, ಮುಂಬೆದಲು, ಆಕ್ಯುಪಿಟಲ್ ಲೋಬಿ, ದೃಶ್ಯ ಮಾಧ್ಯಮ, ಟೆಂಪರಲ್ ಲೋಬಿ, ಆಡಿಯೋ ಸಿಸ್ಟಮ್ಮು, ಪ್ಯಾರಿಟಲ್ ಲೋಬಿ, ಮಧ್ಯದ ಪರ್ಮನೆಂಟ್ ಮೆಮೊರಿ, ಇದಿಷ್ಟು ಕೂಡ ಅದರಲ್ಲಿ ಸಂಬಂಧಪಟ್ಟಂಥ ನ್ಯೂರಾನ್ಸು ಆ್ಯಕ್ಟಿವೇಟ್ ಆಗಿ, ನ್ಯೂರಾನ್ಸ್ ಯಾವಾಗ ಆ್ಯಕ್ಟಿವೇಟ್ ಆಯಿತು ಓದಬೇಕು, ಮಾಡಬೇಕು, ಕಲಿಬೇಕು ಅಂತ ಲವಲವಿಕೆ ಇರ್ತದೆ, ಚುರುಕುತನ ಇರ್ತದೆ. ಅವಾಗೇನಾಗುತ್ತೆ, ನಾವು ಗಂಟೆಗಟ್ಟಲೆ ಓದೋದು ಒಂದು ಅರ್ಧ ಗಂಟೆ ಓದೋದು ಒಂದು ಯಾವುದೇ ಸಬ್ಜೆಕ್ಟ್ ಆಗಲಿ ಅದನ್ನು ನಾವು ಅರ್ಥ ಮಾಡ್ಕೊಂಡು ಓದಬೇಕು. ಅರ್ಥೈಸುವ ಶಕ್ತಿ ಈ ಮಂತ್ರಕ್ಕೆ ಬರ್ತದೆ. ಓಂ ಹ್ರೀಂ ಗ್ಲೋಂ ಸರಸ್ವತೈ ನಮಃ ಕ್ಲೀಂ ಓಂ ಓಂ ಹ್ರೀಂ ಗ್ಲೋಂ ಸರಸ್ವತೈ ನಮಃ ಕ್ಲೀಂ ಓಂ ಅಂತ ಈ ಮಂತ್ರ ಜಪ ಮಾಡ್ತಾ 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 ನಿಮಗೆ ಅದು ಸಿದ್ಧಿಯಾಗುತ್ತೆ. ಆಗ ನಿಮಗೆ ಅದು ರಿಸಲ್ಟ್ ಸಿಗುತ್ತೆ. ಅದರಿಂದ ಈ ಥರ ದೋಷದವ್ರಿಗೆ ಈ ಥರದೊಂದು ಮಂತ್ರ ತಂತ್ರ ಇದೆ, ಇದನ್ನು ಮಾಡಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆನ ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSVK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಅಲ್ಲಿ ನೋಡಿದಂಥ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ ಕೂಡ ನಾವು ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿದ್ದೀವಿ. ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕೋ ಅವರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟಿಗೆ ಆ ಟೈಮ್ಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.